ನಮಸ್ಕಾರ. ನಮ್ಮ ಇಂದಿನ ವಿಷಯ ತಮಿಳು ಯಾರಿಗೂ ತಾಯಿಯಲ್ಲ. ಕಮಲ ಹಾಸನ್ ಬುಲ್‌ಶಿಟ್ ಅಸಿಮಿಟ್ರಿ ಡೇಟ್ ಆಫ್ ತೊಲ್ಕಾಪಿ ಅನ್ನುವ ನನ್ನ ಹಿಂದಿನ ವಿಡಿಯೋದ ಮುಂದುವರಿಕೆ ಇದು. ಕಮಲ ಹಾಸನ್ ಸಾರ್ವಜನಿಕ ಜಾಗದಲ್ಲಿ ಹೊಲಸು ಮಾಡಿ ಹೋದ ನಂತರ ಅದನ್ನು ಆತನೇ ಎತ್ತಬೇಕೆನ್ನುವ ಒತ್ತಾಯ ಕರ್ನಾಟಕದಲ್ಲಿ ಹೆಚ್ಚುತ್ತಾ ಇರಬೇಕಾದ್ರೆ ತಮಿಳುನಾಡಿನಲ್ಲಿ ಕೆಲವರು ಕಮಲ ಹಾಸನ್ ಬೆಂಬಲಕ್ಕೆ ನಿಂತಿದ್ದಾರೆ. ಕಳೆದ 2 ದಿನಗಳಿಂದ ಹೊಸ ವಾದವನ್ನು ಪ್ರಾರಂಭ ಮಾಡಿರೋದನ್ನು ನಾನು ತಮಿಳು ಯೂಟ್ಯೂಬ್ ಮತ್ತು ವಾಹಿನಿಗಳಲ್ಲಿ ಗಮನಿಸ್ತಾ ಇದ್ದೇನೆ. ಅದರಲ್ಲಿ ಮುಖ್ಯವಾದ ಒಂದು ವಾದ ಏನಂದರೆ, ಸಂಸ್ಕೃತ ಸಾಹಿತ್ಯದ ಆಕರಗಳಲ್ಲಿ ದಕ್ಷಿಣ ಭಾರತದ ಉಲ್ಲೇಖ ಬಂದಾಗ ದ್ರಾವಿಡ ಪ್ರದೇಶ ಅಂತ ಕರೀತಾರೆ. ದ್ರಾವಿಡ ಅನ್ನುವ ಪದ ತಮಿಳು ಎನ್ನುವುದರ ಸಂಸ್ಕೃತ ರೂಪ. ಆದ್ದರಿಂದ ಇಡೀ ದಕ್ಷಿಣ ಭಾರತದ ಎಲ್ಲ ಭಾಷೆಗಳ ತಾಯಿ ತಮಿಳು. ಈ ವಾದ ಹೇಗಿದೆ ಅಂತ ಹೇಳಿದ್ರೆ, ದೆಹಲಿಯಲ್ಲಿರುವ ಒಬ್ಬ ಹಿಂದಿ ಲೇಖಕ ಎಲ್ಲ ದಕ್ಷಿಣದವ್ರನ್ನ ಮದ್ರಾಸಿ ಅಂತ ಕರೆದಿದ್ದಾನೆ. ಆದ್ದರಿಂದ ಎಲ್ಲ ಜನ ಕೂಡ ಮದ್ರಾಸ್ನವರು ಅಂತ ಹೇಳಿದಂತಾಗಿದೆ. ಕಲ್ಹಣ 12ನೇ ಶತಮಾನದ ತನ್ನ ರಾಜತರಂಗಿಣಿ ಕೃತಿನಲ್ಲಿ ಕನ್ನಡ, ತೆಲುಂಗ, ದ್ರಾವಿಡ, ಮಹಾರಾಷ್ಟ್ರಕ, ಗುರ್ಜರ ಇವುಗಳನ್ನ ಪಂಚದ್ರಾವಿಡಗಳು ಅಂತ ಗುರುತಿಸ್ತಾನೆ. ಇದರ ಲೆಕ್ಕದಲ್ಲಿ ಮರಾಠಿ ಮತ್ತು ಗುಜರಾತಿ ಕೂಡ ದ್ರಾವಿಡ ಭಾಷೆಗಳು. ಕಲ್ಹಣ ಕರ್ನಾಟಕ, ತೆಲುಗರನ್ನ ದ್ರಾವಿಡ ಅಂದರೆ ತಮಿಳರಿಂದ ಬೇರ್ಪಡಿಸಿ ಹೇಳ್ತಾನೆ. ಸ್ವಾಮಿನಾಥನ್ ಅಯ್ಯರು ತಮ್ಮ ದ್ರವಿಡಿಯನ್ ಥಿಯರೀಸ್ ಅನ್ನುವ ಪುಸ್ತಕದಲ್ಲಿ ರಾಬರ್ಟ್ ಕಾರ್ಡ್ವೆಲ್ ಆಕರಗಳನ್ನ ಬಳಸಿಕೊಂಡು ತಮಿಳು ಪ್ರಾಕೃತದಿಂದ ಪ್ರಭಾವಿತವಾಗಿ ಅದರ ಮೂಲಕ ಸಂಸ್ಕೃತ ಜೊತೆಗೆ ವ್ಯವಹಾರ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಶಿವ ಉತ್ತರದಿಂದ ಅಗಸ್ತ್ಯನನ್ನ ದಕ್ಷಿಣದ ತಮಿಳಿನ ಬೆಳವಣಿಗೆಗೆ ಕಳಿಸಿ ತಮಿಳಿನ ವ್ಯಾಕರಣವನ್ನು ಸೂತ್ರ ರೂಪಕ್ಕೆ ತರುವಂತೆ ಮಾಡಿದ ಅಂತ ಅವರು ವಾದ ಮಾಡ್ತಾರೆ. ಇದನ್ನು ತಮಿಳರು ಒಪ್ತಾರೋ ಇಲ್ಲ ಅನ್ನೋದನ್ನ ನಾವು ಅರಿಬಿಡೋಣ. ಪ್ರಾಕೃತದ ಮೂಲಕ ದ್ರಾವಿಡ ಭಾಷೆಗಳು, ಅದರಲ್ಲಿಯೂ ಕನ್ನಡ ಸಂಸ್ಕೃತದ ನಂಟನ್ನು ಬೆಳೆಸ್ಕೊಳ್ತು ಅನ್ನೋದನ್ನ ಕನ್ನಡ ಹಾಗೆಯೇ ತೆಲುಗು ವಿದ್ವಾಂಸರು ಕೂಡ ಒಪ್ತಾರೆ. ಆದ್ದರಿಂದ ಅನುಕೂಲಕರವಾದ ಸಂಗತಿಗಳನ್ನ ಮಾತ್ರ ಬಳಸಿಕೊಂಡು ಯಾವುದೇ ಒಂದು ವಾದವನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಇವೆಲ್ಲವನ್ನು ಒತ್ತಟ್ಟಿಗೆರಿಸಿ ತಮಿಳು ಮೂಲ ದ್ರಾವಿಡದ ಎಲ್ಲ ಲಕ್ಷಣಗಳನ್ನ ಉಳಿಸ್ಕೊಂಡಿದೆ ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡೋಣ. ಭಾಷಾ ವಿಜ್ಞಾನದ ತತ್ವಗಳನ್ನ ಗಾಳಿಗೆ ತೂರಿ ತಮಿಳು ಮೂಲ ದ್ರಾವಿಡ ಭಾಷೆ ಎಲ್ಲ ಲಕ್ಷಣಗಳನ್ನ ಉಳಿಸ್ಕೊಂಡಿದೆ. ಆದ್ರಿಂದ ಎಲ್ಲ ದ್ರಾವಿಡ ಭಾಷೆಗಳು ಅದರಿಂದಲೇ ಬಂದಿವೆ ಅನ್ನುವ ವಾದಗಳನ್ನ ನಾವು ಲೇಖನಗಳಲ್ಲಿ, ಜಾಲತಾಣಗಳಲ್ಲಿ ಕಾಣ್ತೇವೆ. ಸೈಂಧವ ಭಾಷೆ ಅಂದರೆ ಇಂಡಸ್ ವ್ಯಾಲಿ ಭಾಷೆ ಪ್ರಾಚೀನ ತಮಿಳು ಅನ್ನುವ ಕೋಲಾಹಲ ಜಾಲತಾಣಗಳಲ್ಲಿ ಆಗಿದ್ದಾಗಿ ಉಂಟಾಗ್ತದೆ. ಐರಾವತ ಮಹಾದೇವನ್ನು ಅಂತಹವರು ಕೂಡ ನೇರವಾಗಿ ಹೇಳದೇ ಇದ್ರು ಕೂಡ ಪರೋಕ್ಷವಾಗಿ ಅಂತಹದೇ ನಿಲುವುಗಳನ್ನು ತಾಳಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಹಾಗೆ ಹೇಳ್ಕೊಳ್ಳೋದಕ್ಕೆ ತಮಿಳು ಸೇರಿದಂತೆ ಯಾವುದೇ ದ್ರಾವಿಡ ಭಾಷೆಗೆ ಗಟ್ಟಿ ಆಧಾರಗಳಿವೆಯೇ, ಅರ್ಹತೆ ಇದೆ ಅಂತ ತಿಳಿಯೋದಕ್ಕೆ ಹೊರಟಾಗ ನಮಗೆ ಏನು ದಕ್ಕುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಮೂಲ ಭಾಷೆಯಿಂದ ಹೊರಟು ಕವಲುಗಳಲ್ಲಿ ಯಾವುದೇ ಒಂದು ಕವಲು ಇತರ ಕವಲುಗಳಿಗಿಂತ ಮೊದಲು ಬರವಣಿಗೆ ಇಳಿತು, ಸಾಹಿತ್ಯ ರಚಿಸಿಕೊಂಡಿತು ಅನ್ನೋದು ಅದು ಭಾಷಾ ಪ್ರಾಚೀನತೆಗೆ ಸಾಕ್ಷಿನೂ ಅಲ್ಲ, ಅದು ಮೂಲ ಭಾಷೆಯ ಎಲ್ಲ ಲಕ್ಷಣವನ್ನು ಉಳಿಸ್ಕೊಂಡಿದೆ ಅನ್ನೋದಕ್ಕೂ ಕೂಡ ಸಾಕ್ಷಿಗಳಲ್ಲ. ದ್ರಾವಿಡ ಭಾಷೆಗಳಲ್ಲಿರುವ 106 ಪದಗಳು ತಮಿಳಿನಲ್ಲಿ ಸಿಗ್ತವೆ. ಆದ್ದರಿಂದ ಅವೆಲ್ಲವೂ ತಮಿಳಿನಿಂದ ಬಂದಿದ್ದೇವೆ ಅನ್ನೋದು ಕೂಡ ಒಂದು ಮಹಾನ್ ದೊಡ್ಡ ತಪ್ಪುವಾದ. ಎಲ್ಲ ದ್ರಾವಿಡ ಭಾಷೆಗಳು ಮೂಲ ಭಾಷೆ ಅಂದರೆ ಕವಲುಗಳಾಗಿರೋದ್ರಿಂದಲೇ ಸಾಮಾನ್ಯವಾದ ಪದಕೋಶವನ್ನು ಹೊಂದಿದ್ದಾವೆ. ಅದು ಅವುಗಳಿಗೆ ಬಂದಿರುವಂತಹ ತಾಯಿಯಿಂದ ಬಂದಿರುವಂತಹ ಬಳುವಳಿ ಮತ್ತು ಆಸ್ತಿ. ತಮಿಳು, ಸೆಂದಮಿಳು ಮುಂತಾಗಿ ಕರೆಯಲ್ಪಡ್ತಕ್ಕಂಥ ಭಾಷೆ ಮೂಲ ದ್ರಾವಿಡ ಭಾಷೆಗೆ ಹೆಚ್ಚು ಹತ್ತಿರವೂ ಇಲ್ಲ. ಹಾಗೆ ಇತರ ದ್ರಾವಿಡ ಭಾಷೆಗಳನ್ನ ಮೀರಿದ ಯಾವುದೇ ಒಂದು ವಿಶೇಷ ಸಂಬಂಧ ಕೂಡ ಅದಕ್ಕಿಲ್ಲ. ಕನ್ನಡ, ತಮಿಳು ಎನ್ನುವ ಹಿಂದಿನ ಒಂದೇ ಸ್ಥಿತಿಯಿಂದ ಕನ್ನಡ, ತಮಿಳು ಸನಿಹದ ಭಾಷೆಗಳಾಗಿದ್ದಾವೆ ಹೊರತಾಗಿ ಆ ಮೊದಲು ಕನ್ನಡ ಹಾಗೂ ತಮಿಳು ಎರಡೂ ಇರಲಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ದ್ರಾವಿಡ ಭಾಷೆಗಳು ಮೂಲ ಭಾಷೆಯಿಂದ ಹೇಗೆ ಕವಲೊಡೆದು ಅಂತ ವಿವರಿಸೋದಕ್ಕೆ ಅನುಕೂಲಕ್ಕಾಗಿ ಆದಿಮ ತಮಿಳು ಅಥವಾ ಆದಿ ದ್ರಾವಿಡ ಎಂತಕ್ಕಂಥ ಪದಗಳು ಬಳಕೆಗೆ ಬಂದಿದ್ದೆ ಹೊರತಾಗಿ ಅದು ತಮಿಳಲ್ಲ. ತಮಿಳು ಒಂದು ಸ್ವತಂತ್ರ ಭಾಷೆ ಆಗೋದಕ್ಕೆ ಇದ್ದಂಥ ಒಂದು ಸ್ಥಿತಿ ಮಾತ್ರ ಅದು. ದ್ರಾವಿಡ ಭಾಷೆಗಳ ವಿಕಸನದ ನಕ್ಷೆಯನ್ನು ನಾವು ನೋಡಿದರೆ ತಮಿಳು ಇತ್ತೀಚೆಗೆ ವಿಕಸನಗೊಂಡಿರುವ ಭಾಷೆ ಆಗಿದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದ್ರಾವಿಡ ಭಾಷೆಗಳು ಉತ್ತರದಿಂದ ದಕ್ಷಿಣಕ್ಕೆ ಹಬ್ಬಿರೋದಕ್ಕೆ ಇತರ ಹೊರ ಸಾಕ್ಷಿಗಳು ಕೂಡ ನಮಗೆ ದಕ್ತವೆ. ಸಾಮಾನ್ಯ ಶಕೆ ಪೂರ್ವ 15ನೇ ಶತಮಾನದ ಅವಧಿಗೆ ಸೇರುವ ನವಚೀಲ ಆಯ್ಕೆಗೆ ಸೇರಿದ ಬಹುತೇಕ ಭಾಗಗಳು ಈಗಿನ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದ ಗಡಿನಲ್ಲಿ ಹಂಚೋಗಿದ್ದಾವೆ. ಇಲ್ಲಿ ದಕ್ಕಿರುವ ಸರಕು ಸಂಸ್ಕೃತಿ ಮರುಕಟ್ಟಲ್ಪಟ್ಟ ಆದಿಮ ದ್ರಾವಿಡ ಭಾಷೆಯನ್ನಾಡ್ತಾ ಇದ್ದಂಥ ಕೃಷಿಕ ಸಮುದಾಯಗಳಿಗೆ ಹೊಂದಾಣಿಕೆ ಆಗುತ್ತೆ. ಗೋದಾವರಿ ಮೇಲ್ಭಾಗದಲ್ಲಿರುವ ಇನಾಮ್ಗಾಮು, ದೈಮಾಬಾದ್ ಮುಂತಾದ ಕಡೆ ಹಲವು ಹತ್ತಾರು ಇಂತಹದೇ ಸಮುದಾಯದ ನೆಲೆಗಳನ್ನ ಗುರುತಾಗುತ್ತೆ. ರಾಜಸ್ಥಾನದ ಅಹರ್ ಮತ್ತು ಕಯತ್ ನೆಲೆಗಳಲ್ಲಿಯೂ ಕೂಡ ಇಂತಹದೇ ಸಮುದಾಯಗಳನ್ನ ಇದೇ ಕಾಲದಲ್ಲಿ ಗುರುತಾಗುತ್ತೆ. ಅಂದರೆ ಪುರಾತತ್ವದ ಆಧಾರದ ಮೇಲೆ ದ್ರಾವಿಡ ಭಾಷಿಕ ಗುಂಪುಗಳು ಉತ್ತರದಿಂದ ದಕ್ಷಿಣಕ್ಕೆ ಸಾಗಿದವು. ಹಾಗಾಗಿ ತಮಿಳು ಮತ್ತು ಕನ್ನಡ ನಂತರ ವಿಕಸಿತವಾದಂಥ ಭಾಷೆಗಳಂತ ಹೇಳ್ಬೋದು. ಹಾಗಿದ್ದ ಮೇಲೆ ತಮಿಳು ದ್ರಾವಿಡ ಭಾಷೆಯ ಕೆಲ ಮೂಲ ಲಕ್ಷಣಗಳನ್ನ ಹೇಗೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ವಿವರಣೆ ಇದೆ. ಜನಸಮುದಾಯ, ಸಸ್ಯ ಸಂಕಲ ಮತ್ತು ಭಾಷೆಗಳ ಹರಡುವಿಕೆಗೆ ಮೂಲ ಗುಣಗಳನ್ನು ಉಳಿಸಿಕೊಳ್ಳುವ ಬಗ್ಗೆ ಫೌಂಡರ್ ಪರಿಣಾಮ ಎನ್ನುವ ಒಂದು ವಿವರಣೆ ಕೂಡ ನಮಗೆ ದಕ್ಕುತ್ತೆ. ಅತಿ ಹೆಚ್ಚು ವೈವಿಧ್ಯತೆ ಇರುವ ಜಾಗವೇ ಒಂದು ಸಂಕುಲದ, ಸಸ್ಯದ ಭಾಷೆಗಳ ಮೂಲ ನೆಲೆ.
ಹಾಗೆಯೇ ಅತಿ ಹೆಚ್ಚು ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುವ ಭಾಷೆ ಅದರ ಮೂಲ ನೆಲೆಯಿಂದ ದೂರದಲ್ಲಿರುತ್ತೆ. ಇದಕ್ಕೆ ನಾವು ಒಂದು ಉದಾಹರಣೆಯನ್ನು ನಾವು ಕೊಡ್ಬೋದು. ಬೀದರ ಜಿಲ್ಲೆಯಿಂದ ಅಥವಾ ಮಧುರೈಯಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿದ ಕುಟುಂಬ ತನ್ನ ಮೂಲ ನೆಲೆಯಲ್ಲಿದ್ದ ಭಾಷೆಗಳ ಲಕ್ಷಣಗಳನ್ನ ಹೊತ್ತು ತಂದು ಅದರಲ್ಲಿ ಕೆಲವನ್ನು ಉಳಿಸಿಕೊಂಡು ಮುಂದುವರಿಸಿದ್ರೆ, ಅದರ ಮೂಲ ನೆಲೆಯಲ್ಲಿಯೇ ಮೊದಲಿದ್ದ ಭಾಷೆಯ ಕೆಲವು ಬದಲಾವಣೆಗಳನ್ನ ಹೊಂದಿ ಆ ಲಕ್ಷಣಗಳನ್ನ ಕಳ್ಕೊಂಡಿರುತ್ತೆ. ಹಾಗೆಂದ ಮಾತ್ರಕ್ಕೆ ಮೂಲ ನೆಲೆಯನ್ನು ಬಿಟ್ಟು ಉಳಿದೆಲ್ಲ ಲಕ್ಷಣಗಳು ವಲಸೆ ಹೋದ ನೆಲೆಯಲ್ಲಿರುವ ಭಾಷೆಗಳು ಉಳ್ಕೊಂಡಿದ್ದೇವೆ ಅಂತ ಹೇಳಕ್ಕಾಗಲಿಲ್ಲ. ಹಾಗೇನೆ ತಮಿಳು ಎಲ್ಲ ಮೂಲ ಲಕ್ಷಣಗಳು ಉಳಿಸ್ಕೊಂಡಿಲ್ಲ, ಅದರಂತೆಯೇ ಕನ್ನಡ, ತೆಲುಗು ಎಲ್ಲ ಮೂಲ ಲಕ್ಷಣಗಳು ಕೂಡ ಕಳೆದುಕೊಂಡಿಲ್ಲ. ಯಾವುದೇ ಒಂದು ಭಾಷೆ ಅಥವಾ ಸಸ್ಯ ಕೆಲವು ಮೂಲ ಲಕ್ಷಣಗಳನ್ನ ತನ್ನ ಮೂಲ ನೆಲೆಯಲ್ಲಿ, ಹಾಗೆ ಕೆಲವು ಇನ್ನಿತರ ಮೂಲ ಲಕ್ಷಣಗಳನ್ನ ತಾನು ವಲಸ ಹೋದ ನೆಲೆಯಲ್ಲಿ ಉಳಿಸ್ಕೊಂಡಿರುತ್ತೆ. ನಾನು ಮಾಡಿರುವ ಒಂದು ಅಂದಾಜಿನಂತೆ ಎಲ್ಲ ದ್ರಾವಿಡ ಭಾಷೆಗಳನ್ನು ಒಳಗೊಂಡಿರುವ ಮೂಲ ಪದಗಳ ಕೋಶದಲ್ಲಿ ಒಟ್ಟು 5673 ಪದಗಳಿದ್ದಾವೆ. ಅವುಗಳಲ್ಲಿ ತಮಿಳು 3451 ಮಾತ್ರ ಉಳಿಸಿಕೊಂಡಿದ್ದು 2522 ಕಳ್ಕೊಂಡಿದೆ. ಅಂದರೆ 35%, ಶೇಕಡ 35 ಮೂಲ ಪದಗಳನ್ನ ತಮಿಳು ಕಳ್ಕೊಂಡಿದೆ. ತಮಿಳಿನಲ್ಲಿ ಇರದ ಮೂಲ ದ್ರಾವಿಡದ ಪೈಕಿ 844 ಪದಗಳು ಕನ್ನಡದಲ್ಲಿ, 727 ಪದಗಳು ತೆಲುಗಿನಲ್ಲಿ, 600 ಪದಗಳು ತುಳುವಿನಲ್ಲಿ, 548 ಪದಗಳು ಗೊಂಡಿನಲ್ಲಿ ಸಿಗ್ತವೆ. ಆದ್ದರಿಂದ ತಮಿಳು ಎಲ್ಲ ಭಾಷೆಗಳ ಮೂಲ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸರಿಯಾಗಿ ಹುಡುಕಿದ್ರೆ ತಮಿಳಿನಲ್ಲಿದ್ದು ಕನ್ನಡದಲ್ಲಿ ಕಾಣಸಿಗದ, ಹಾಗೆ ಇತರ ದ್ರಾವಿಡ ಭಾಷೆಗಳಲ್ಲಿ ಕಾಣಸಿಗದ ಕೆಲವು ಮೂಲ ಪದಗಳು ಇತರ ರೂಪ ತಾಳಿರೋದನ್ನು ಕೂಡ ನಾವು ಗುರುತಿಸಬಹುದು. ಪ್ರಾಚೀನ ತಮಿಳು ವ್ಯಾಕರಣ ಗ್ರಂಥಗಳು ಲಿಪಿಗಳಿಸಿರುವ ಸುದೀರ್ಘ ಕಾಲ ದಾಖಲಾಗಿರುವ ಕನ್ನಡ, ತೆಲುಗು, ಮಲಯಾಳಂ ಭಾಷೆಗಳ ಎಲ್ಲ ದ್ರಾವಿಡ ಲಕ್ಷಣಗಳು ವಿವರಿಸಲಾರವು. ಹಾಗೇನೆ ಇತರ ಬರಹಕ್ಕೆ ಇಳಿದೇ ಇರುವಂತಹ ದ್ರಾವಿಡ ಭಾಷೆಗಳನ್ನು ಕೂಡ ಲಕ್ಷಣಗಳು ಕೂಡ ಅವು ವಿವರಿಸ್ತಾರು. ಆದ್ದರಿಂದ ತಮಿಳನ್ನು ಮಾತ್ರ ಪರಿಗಣಿಸಿದರೆ ಸಾಕು, ಮೂಲ ದ್ರಾವಿಡದ ಎಲ್ಲ ಲಕ್ಷಣಗಳನ್ನ ತಿಳಿಸುತ್ತದೆ ಅನ್ನೋದು, ತಿಳಿದಂತೆ ಆಗ್ತದೆ ಅನ್ನೋದು ಒಂದು ಮಹಾನ್ ತಪ್ಪು ವಾದ ಆಗಿದೆ. ಅದು ಭಾಷಾ ವಿಜ್ಞಾನಕ್ಕೆ ವಿರೋಧವಾಗಿದೆ. ಮೂಲ ದ್ರಾವಿಡದ ಹಲವು ಲಕ್ಷಣಗಳು ತಮಿಳಿನಲ್ಲಿ ಕಾಣೆಯಾಗಿದ್ದಾವೆ. ಅವುಗಳ ಒಂದು ಸಣ್ಣ ಪಟ್ಟಿಯನ್ನು ನಾನು ನಿಮಗೆ ಕೊಡ್ತೇನೆ. ಈಗ ಮೂಲ ದ್ರಾವಿಡದಲ್ಲಿ ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಮಾತ್ರ ಇದ್ದು, ಕನ್ನಡ ಮತ್ತು ತಮಿಳು ಹೆಚ್ಚುವರಿಯಾಗಿ ಸ್ತ್ರೀಲಿಂಗವನ್ನು ರೂಪಿಸಿಕೊಂಡಿವೆ. ಆದರೂ ಕೂಡ ತೆಲುಗು ಇಂದಿಗೂ ಕೂಡ 2 ಲಿಂಗಗಳನ್ನ ಹೊಂದಿದೆ. ಸೈಂಧವ ಅಂದರೆ ಸಿಂಧೂ ಸಂಸ್ಕೃತಿಯ ಭಾಷೆ ಒಂದು ವೇಳೆ ದ್ರಾವಿಡವೇ ಆಗಿದ್ದರೆ ಲಿಂಗ ವ್ಯವಸ್ಥೆಯಲ್ಲಿ ಅದು ಸಂಗಮ್ ತಮಿಳು ಅಥವಾ ಹಳಗನ್ನಡಕ್ಕೆ ಸನಿಹ ಇರೋದಿಲ್ಲ. ಅದು ಅಕ್ಷರ ರೂಪಕ್ಕೆ ಬರದೇ ಇರತಕ್ಕಂಥ ಬೇರೆ ಇನ್ನೊಂದು ದ್ರಾವಿಡ ಭಾಷೆಗೆ ಸನಿಹ ಇರ್ಬೋದು, ಅಥವಾ ಲಿಂಗ ವ್ಯವಸ್ಥೆಯಲ್ಲಿ ತೆಲುಗಿಗೆ ಸಮೀಪ ಇರ್ಬೋದು. ಮೂಲ ದ್ರಾವಿಡದಲ್ಲಿ ಆಗಿದ್ದು ಅಂದರೆ ಭೂತ ಮತ್ತು ಆಗದ್ದು ಆಭೂತ ಅನ್ನುವ ಎರಡು ಕಾಲಗಳು ಮಾತ್ರ ಇದ್ದು, ಕಾಲಾನುಕ್ರಮದಲ್ಲಿ ಆಗದ್ದು ಕವಲೊಡೆದು ವರ್ತಮಾನ ಮತ್ತು ಭವಿಷ್ಯ ಕಾಲಗಳಾದವು. ಸಂಗಮ ಸಾಹಿತ್ಯದಲ್ಲಿ ಈ ಲಕ್ಷಣಗಳಿದ್ದಾವೆ ಅಂತ ಹೆಚ್ಚಿನ ಭಾಷಾ ವಿದ್ವಾಂಸರು ಹೋಗ್ತಾರೆ. ಹಳೆಗನ್ನಡದಲ್ಲೂ ಕೂಡ ಇಂತಹ ಲಕ್ಷಣಗಳು ನಮಗೆ ಕಂಡು ಬರ್ತವೆ. ಕೆಲವು ಸೈಂಧವ ಬಿಲ್ಲೆಗಳಲ್ಲಿ ಅಂದರೆ ಸಿಂಧೂ ನದಿಯ ಸಂಸ್ಕೃತಿಯ ಬಿಲ್ಲೆಗಳಲ್ಲಿ ಆಚರಣೆಗಳು ನಡೀತಾ ಇರುವಂತೆ ಚಿತ್ರಿಸಲಾಗಿದೆ. ಇದು ವರ್ತಮಾನ ನಿರಂತರ ಕ್ರಿಯೆಯನ್ನು ಸೂಚಿಸ್ತವೆ. ಇದಕ್ಕೆ ನಂತರ ಕಾಲದಲ್ಲಿ ತಮಿಳು ಕಿನ್ರು, ಹಾಗೆ ಕನ್ನಡ ಉತ್ತ ಅನ್ನುವ ಕ್ರಿಯಾ ಪ್ರತ್ಯಯಗಳನ್ನ ರೂಪಿಸಿಕೊಂಡಿದ್ದಾವೆ. ಹಾಗಾದರೆ ನಡೆಯುತ್ತಿರುವಂತೆ ಚಿತ್ರಿಸಲಾಗಿರುವ ಬಿಲ್ಲೆಗಳನ್ನು ಓದಬೇಕಾದ್ರೆ ಎಂತಹ ಕಾಲ ಸೂಚಕ ಪ್ರತ್ಯಯ ಬಳಕೆಯಲ್ಲಿತ್ತಂತ ಸವಾಲು ನಮ್ಮ ಮುಂದೆ ನಿಲ್ಲುತ್ತೆ. ಆದ್ದರಿಂದ ಸೈಂಧವ ಸಂಸ್ಕೃತಿ, ಸಿಂಧೂ ಸಂಸ್ಕೃತಿ ದ್ರಾವಿಡ ಭಾಷೆಯಾಗಿದ್ದರೂ ಕೂಡ ಅದನ್ನು ತಮಿಳು ಅಥವಾ ಇತರ ಈಗಿನ ಯಾವುದೇ ಬರವಣಿಗೆಗಳಿರುವ ದ್ರಾವಿಡದ ವ್ಯಾಕರಣ ಬಳಸಿ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಮೂಲ ದ್ರಾವಿಡ ಭಾಷೆಯ ಲಕ್ಷಣಗಳನ್ನ ಮತ್ತೊಮ್ಮೆ ಹೊಸದಾಗಿ ಕಟ್ಟಿ ಅವನ್ನ ಅರ್ಥೈಸಬೇಕಾಗುತ್ತೆ. ಮೂಲ ದ್ರಾವಿಡದ ಹಲವು ಲಕ್ಷಣಗಳನ್ನ ತಮಿಳು ಕಳೆದುಕೊಂಡಿದೆ. ಸುಲಭವಾದ ಕೆಲವನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಪದದ ಮೊದಲಿದ್ದಂಥ ಚಕಾರ ಲೋಪ ಆಗೋದು. ಚೈಂದು, ಐಂದು, ಅಂಜಿ, ಚಾರು, ಆರು, ಚೈ, ಈ, ಚುಪ್ಪು, ಉಪ್ಪು. ಕಕಾರ ಚಕಾರವಾಗಿ ಬದಲಾವಣೆ ಆಗೋದು. ಕೈ ಕನ್ನಡ, ಚೈ. ಕೆಸರ್ ಕನ್ನಡ, ಚೇರ್ ತಮಿಳು. ಕೆರುಪ್ಪು ಕೆರ ಕನ್ನಡ, ಚೆರು ತಮಿಳು. ಕೈ ಕನ್ನಡ, ಚೈ ತಮಿಳು. ಕಿರು ಕನ್ನಡ, ಚಿರು ತಮಿಳು. ಚ ಚ ಝಗಳು ಯಕಾರಕ್ಕೆ ಬದಲಾಗೋದು. ಪೆಸರ್ ಕನ್ನಡ, ಪೆಯರ್ ತಮಿಳು. ರಾಜ ಸಂಸ್ಕೃತ, ರಾಯ ತಮಿಳು. ಲ ಕಾಗೆ ಬದಲಾವಣೆ ಆಗೋದು. ನಾಲಿಗೆ ಕನ್ನಡ, ನಾಲುಕ ತೆಲುಗು, ನಾಲ್ಕು ತಮಿಳು. ಲ ರಾ ಆಗಿ ಬದಲಾವಣೆ ಆಗೋದು. ಪಲ್ಗಳ್ ಕನ್ನಡ, ನಾಲ್ಗಲ್ ನಾಲ್ಕಾಲ್ ನಾಲ್ಗಾಲು ಕನ್ನಡ, ಪರ್ಗಳ್ ನಾರ್ಗಾಲ್ ತಮಿಳು. ಕ ನಷ್ಟ ಆಗೋದು. ಮಗನ್ ಮಾನ್, ಅದಿಯ ಮಗನ್ ಅದಿಮಾನ್. ರ ಳ ಬದಲಾವಣೆ ಆಗೋದು. ನಾಡಿ ನಾರಿ ನಾಳಿ. ನ ಟ ಆಗಿ ಬದಲಾವಣೆ ಆಗೋದು. ಎಂಟು ಕನ್ನಡ, ಎಟ್ಟು ತಮಿಳ್. ಪೆಣ್ ಕನ್ನಡ, ಪೆಂಡು ಪೆಟ್ಟೈ ತಮಿಳು. ರ ಡ ಆಗಿ ಬದಲಾವಣೆ ಆಗೋದು. ವಿಡೈ ವಿರೈ. ಟ ಡಗಳು ಚ ಆಗಿ ಬದಲಾವಣೆ ಆಗೋದು. ಪೇರಿಡು ಪೇರಿಚು. ತ ಚ ಆಗಿ ಬದಲಾವಣೆ ಆಗೋದು. ಉಣರ್ತಿ ಉಣರ್ಚಿ.
ಬ ಮಾ ಆಗಿ ಬದಲಾವಣೆ ಆಗೋದು. ಎನ್ ಬಾರ್ ಎನ್ಮಾರ್, ಉಣ್ಬಾನ್ ಉಣ್ಮಾನ್, ಪಾವು ಕನ್ನಡ, ಪಾಂಬು ತಮಿಳು. ಯ ಈ ಆಗಿ ಬದಲಾವಣೆ ಆಗೋದು. ಯಮನ್ ನ್ಯಮನ್. ಹೀಗೆ ತಮಿಳು ಮೂಲ ದ್ರಾವಿಡದ ಹಲವಾರು ಪದ ಮತ್ತು ವ್ಯಾಕರಣ ಲಕ್ಷಣಗಳನ್ನ ಕಳ್ಕೊಂಡಿದೆ. ಆದ್ದರಿಂದ ತಮಿಳನ್ನು ಬಳಸಿ ಈಗಿರುವ ಯಾವುದೇ ದ್ರಾವಿಡ ಭಾಷೆಯನ್ನಾಗಲಿ ಅಥವಾ ಕಣ್ಮರಿಯಾಗಿರುವ ದ್ರಾವಿಡ ಭಾಷೆಗಳನ್ನಾಗಲಿ ಸಂಪೂರ್ಣವಾಗಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತಮಿಳು ಯಾವ ದ್ರಾವಿಡ ಭಾಷೆಯ ತಾಯಿಯೂ ಕೂಡ ಆಗಲಾರದು ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು. ಆದ್ದರಿಂದ ದ್ರಾವಿಡ ಭಾಷೆಯ ಎಲ್ಲ ಲಕ್ಷಣಗಳನ್ನ ತಿಳ್ಕೋಬೇಕು ಅಂತ ಹೇಳಿದರೆ ಈಗಿರುವ ಎಲ್ಲ ದ್ರಾವಿಡ ಭಾಷೆಗಳ ಲಕ್ಷಣಗಳನ್ನು ಒಗ್ಗೂಡಿಸಿ ನೋಡಬೇಕಾಗುತ್ತೆ ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ನಾನು ದ್ರಾವಿಡ ಭಾಷೆಯ ಇತರ ಲಕ್ಷಣಗಳು ಮತ್ತು ತಮಿಳಿನ ಕುರಿತಾಗಿ ಹೆಚ್ಚಿನ ಚರ್ಚೆಯನ್ನು ಮಾಡ್ತೇನೆ. ವಂದನೆಗಳೊಂದಿಗೆ.